ಆದೇಶ ಕೂಡಿದ್ದು ಯಾವಾಗ ಬಂತ ಆದೇಶ ಯಾವ ಲ್ಯಾಂಡ್ ಅಲ್ಲ ಅವರನ್ನು ಮಾಡಿದ್ರೆ ಇದೆ ಅಲ್ಲ. ಸರ್ಕಾರ ಆದೇಶ ಬಂದಿದ್ದು ನೀವೇನು ಕಳ್ಳೆಪುರಿ ಬಿಟ್ಟಿದ್ದೀರಾ ಏನ್ರಿ? ರೈತರನ್ನ ಒಗ್ಗೂಡಿಸ್ಬೇಕಂತ ಕಾಣ್ತಿದ್ದೀರೇನ್ರಿ? ಸರ್ಕಾರದ ಆದೇಶ ಪಾಲನೆ ಮಾಡಕ್ಕಾಗಲ್ವಾ? ನಿಮ್ಗೇನು ಲಂಚ ಕೊಡ್ಬೇಕಾ ಟೇಬಲ್ ಕೆಳಗಡೆ? ಹೇಳ್ಬೇಕು ನಾವು. ನೀವು ಸರ್ಕಾರ ಆದೇಶ ಸರ್ಕಾರದಲ್ಲೇ ಇರ್ತದೆ. ನೀವು ನಿಮ್ಮ ಪಾಡಿಗೆ ನೀವು ಬೇರೆ ಬೇರೆ ಯಾರೋ ಕರೆದ MLA ಕರೆದ ಇವ್ರು ಕರೆದ್ರು ಅವ್ರು ಕರೆದ್ರು ಅಂತೇಳಿ ಏನೇನೋ ಗೋಲ್ಮಾಲ್ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ನೀವು. ಇನ್ನು ಮೇಲೆ ಯಾಟ ನಡೆಯಲ್ಲ. ಈ ಯಲಾಂಕದಲ್ಲಿ ಇದುವರೆಗೂ ಹೇಳ್ತೀನಿ ಕೇಳಿ. ಶೆಟ್ಕೆರೆ ಒಂದು ಗ್ರಾಮದಲ್ಲಿ ಕೋರ್ಟ್ ಆದೇಶ ಇತ್ತು, ಖಾತೆ ಮಾಡಿ FIR ಆಗಿ ಜೈಲಲ್ಲಿದ್ದಾರೆ. ಏನೋ ರೈತ ಸಂಘದವ್ರು ಬಂದವರೇ ಇವತ್ತು ಹೋಗ್ತಾರೆ ಅಂತೇನಿಲ್ಲ. ನಮ್ಮ ರಾಜ್ಯದ ಯುವ ಅಧ್ಯಕ್ಷರು, ಬಹಳ ಯುವಕರು, ಉತ್ಸಾಹಿಗಳು, ರೈತ ಸಂಘ ಹೋರಾಟಗಾರರಾದ ವಿನೋದ್ ಕುಮಾರ್ ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ನಾಯಕರಾದ ಶಿವರಾಜ್ ಅವರು, ಇದಕ್ಕೆ ಹೋರಾಟ ಕೊಟ್ಟಂಥ ಗೋವಿಂದಣ್ಣವರು, ನಮ್ಮ ಸಂಪತ್ತಣ್ಣವರು, ನಮ್ಮ BJP ಮುಖಂಡರು, ನಮ್ಮ ಹಿರಿಯರಾದ ಕುಮಾರಣ್ಣನ ತಾಲೂಕು ಅಧ್ಯಕ್ಷರಾದ ಕುಮಾರಣ್ಣನವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತ ಸಂಘದ ಮುಖಂಡರೇ, ಇಲ್ಲಿ ಯಾವುದೇ ಪತ್ರಕರ್ತೆ, ಯಾವುದೇ ಇಲ್ಲಿ ಪಕ್ಷ ಇಲ್ಲ. ಈ ನಮ್ಮ ದೊಡ್ಡೈನ ಕೆರೆಯ ಏನು 50 ಎಕರೆ ಇದ್ದು ನಮ್ಮ ರೈತರಿಗೆ ತೊಂದರೆ ಕೊಡಕೂಡದು ಅಂತ ಇವತ್ತು ಎಲ್ಲರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸೂರ್ಯ ಅವರಿಗೆ, ಮಾಜಿ ಲೋಕಸಭಾ ಸದಸ್ಯರಿಗೆ ಇವೆಲ್ಲ ವಿವರಣೆ. ಆ ಹೋರಾಟಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಎಲ್ಲ ಸೇರಿ ಬನ್ನಿ. ಕ್ಷೇತ್ರದ ಶಾಸಕರು ಈ ಭಾಗವನ್ನು ಬೆಂಗಳೂರು ದಕ್ಷಿಣ ಅಂತ ಯಾಕೆ ಮಾಡೋದು ಅಂತ ಈಗಾಗಲೇ ಅನುಭವ ಆಗಿದೆ. ಯಾಕೆಂದ್ರೆ ಈ ಭಾಗದಲ್ಲಿ ಎಲ್ಲ ಶಾಸಕರು ಆಸ್ತಿಯನ್ನ ಉತ್ಪನ್ನ ಮಾಡಿಕೊಂಡು ಹೊಡ್ಕೊಂಡು ಆಸ್ತಿ ಹೋದಾಗ ಆ ತಾಲೂಕು ಕಚೇರಿಗೆ ಒಂದು ವಿಷಯನ್ನ ಮುಡಿಸ್ಬೇಕಾಗ್ತದೆ. ಯಾಕಂದ್ರೆ ಅವರು ನಿಮ್ಮ ಸೇವೆ ಮಾಡೋದಕ್ಕಿರ್ತಕ್ಕಂಥ ಸೇವಕರು. ಆ ಸೇವಕರೇ ನಿಮಗೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯಾವ ರೀತಿ ಮುಂದೆ ಇರ್ತೀರಿ ನೋಡಿ. ಈ ಖಾತೆ ಮಾಡ್ಕೊಳ್ಳೋಕೋಸ್ಕರ, ಈ ಪೋಡಿ ಮಾಡ್ಕೊಳ್ಳೋಕೋಸ್ಕರ ಎಷ್ಟು ವರ್ಷದಿಂದ ಕೇಳಿದ್ರು ಸರ್ಕಾರದ ಮಾತುಗಳು ಕೇಳ್ಕೊಂಡು ರೈತ ಬೇಸಾಯ ಮಾಡ್ತಾ ಇದ್ದಾರೆ. ಭೂಮಿಯಿಂದ ಮಾಡ್ಕೊಡ್ದೇನೆ ಜಿಲ್ಲಾಡಳಿತ ಅವರೆಲ್ಲ ಕೇಳ್ಕೊತಾರೆ ಅಂದ್ರೆ ಅವರು ರೈತ ಬೆಳೆದ ಅನ್ನ ಯಾಕೆ ತಿಂತಾರೆ? ಜಿಲ್ಲಾಧಿಕಾರಿ ತಿಂತಾರ, ಅಸಿಸ್ಟೆಂಟ್ ಕಮಿಷನರ್ ತಿಂತಾರ, ಮತ್ತೆ ಇವರು ತಹಸೀಲ್ದಾರ್ ತಿಂತಾರ ಅನ್ನನ? ರೈತ ಬೆಳೆದಾನೆ ತಿನ್ನೋದು. ಸಂಬಳ ಕೊಡೋದು ರೈತರು, ಬಟ್ಟೆ ಕೊಡೋದು ರೈತರು, ಎಲ್ಲ ಅವ್ರು ತಿನ್ಕೊಂಡು ರೈತರು ಮಾಡ್ಕೊಡ್ದೆ. ರಾಜಕಾರಣಿಗಳು ಬಂದು ನಮ್ಮ ಕಾಲ್ ಕಟ್ಕೊಂಡು ಓಟ್ ತಗೊಂಡು ಹೋದವ್ರಿಗೆ ನೀವೆಲ್ಲ ಮಾಡ್ಕೊಡ್ತೀರಲ್ಲ, ನೀವೆಂತ ಅಯೋಗ್ಯರಿರ್ಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು ತಾವು. ಯಾಕೆಂದ್ರೆ ಹಿಂದೆ ಇದ್ದಂತ ಕೆಲವು ತಹಸೀಲ್ದಾರ್ಗಳು ಒಳ್ಳೆಯವರು ಇರ್ತಾರೆ, ಅವ್ರಿಗೆ ಎಲ್ಲ ನಾವು ಹೃದಯಪೂರ್ವಕವಾಗಿ ವಂದಿಸ್ತೀವಿ. ಇವತ್ತಿನ ಬಂದಕ್ಕಂತ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಎಲ್ಲ ಅವರ ಇತ್ಲುಗುಂಟಾಗಿ ಬರ್ತಾವ್ರೆ. ಈಗಾಗಲೇ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ತಹಸೀಲ್ದಾರ್ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರ್ಬೇಕಾದ್ರೆ ಅವ್ನು 25 ಲಕ್ಷ 30 ಲಕ್ಷ ಇವ್ರಿಗೆ ರಾಜಕಾರಣಿಗಳು ಕೊಟ್ಟು ಸೇರಿಸ್ಕೋಬೇಕಂತೆ. 25 ಲಕ್ಷ ಕೊಟ್ಟರು ಅಂದ್ರೆ ಇದು 1.5 ಕೋಟಿ 2 ಕೋಟಿ 50 ಕೋಟಿ ಈಗೆಲ್ಲ ಹಣ ವಸೂಲಿ ಮಾಡ್ಕೊಂಡು ಮತ್ತೆ ಜಮೀನ ಹೊಡ್ಕೊಂಡು ಹೋಗಿ ಬರ್ತಾರೆ. ಇಲ್ಲಿ ನೋಡಿ, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ, ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಹಗರಣ ನಡೀತಾ ಇದೆ ಅಂತ ಹೇಳಿ ಮಾಧ್ಯಮದವ್ರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಮಾಧ್ಯಮದವ್ರು ಇಲ್ಲದೆ ಹೋಗಿದ್ರೆ ನಮ್ಗೆ ಯಾವ ವಿಚಾರನೂ ಗೊತ್ತಾಗ್ತಿರ್ಲಿಲ್ಲ. ಈಗಾಗಲೇ 10,600 ಎಕರೆ ಜಮೀನನ್ನ ಯಾವ ರೀತಿ ಹೊಡ್ಕೋತಾವ್ರೆ, ಮತ್ತೆ ಇಲ್ಲಿ ವಂಗಾಣಿ ದೊಡ್ಡಿನಲ್ಲಿ 165 ಎಕರೆ ಯಾವ ರೀತಿ ಹೊಡ್ಕೋತಾ ಇದ್ದಾರೆ. ಒಬ್ಬ ಶಾಸಕ ಮನೆ ಕರ್ಸ್ಕೊಂಡು ರಿಜಿಸ್ಟರ್ ಮಾಡ್ಕೋತಾನೆ ಅಂದ್ರೆ, ನಮ್ಮದ ರಿಜಿಸ್ಟರ್ಗೆ ಹೋದ್ರೆ ರಿಜಿಸ್ಟರ್ ಮಾಡ್ಕೊಡ್ತಾನೆ, ತಾಲೂಕು ಕಚೇರಿಯಲ್ಲಿ ಖಾತೆ ಮಾಡ್ಕೊಡ್ತಾನೆ, ರೈತನ ಅಲಸಿ ಸಾಯ್ತಾರೆ. ಇದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗಬೇಕು. ಯಾಕಂದ್ರೆ ಕೆಲವರು ರಾಜಕಾರಣ ಬುದ್ಧಿಗೆ ಕೆಲವರೆಲ್ಲ ನಮ್ಮವ್ರು ಮಿಂಗಲಾಗಿರ್ತಾರೆ. ನೀವು ಅವ್ರ ಹತ್ರ ಬಾಲ ಹಿಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಓಟಿ ಅವಾಂತರ ಹಾಕೊಳ್ಳಿ. ನಿಮ್ಮ ಭೂಮಿ ನಿಮ್ಮ ಹಕ್ಕು. ಇನ್ನು ಮುಂದಕ್ಕೆ ಯಾವ ಭೂಮಿನೂ ಅರ್ಧ ಪುಟಕ್ಕೆ ನೀವು ತೆಗಿಯಕ್ಕಾಗಲ್ಲ. ಹೊರಗಡೆ ಪಂಜಾಬ್, ಪಾಕಿಸ್ತಾನ, ರಷ್ಯಾ ಆ ಕಡೆಯವ್ರಿಗೆಲ್ಲ ಇಲ್ಲಿ ಕೋಟಿ ಗಟ್ಟಲೆ ದುಡ್ಡು ಮಾಡಿಕೊಂಡಿದಾರಲ್ಲ, ಅವ್ರಿಗೆಲ್ಲ ಮಾರಾಟ ಮಾಡ್ತಾರ ಅವರು. ನಮ್ಮ ಹತ್ರ ಈಗ ನಮ್ಮ ಈ ಒಂದು 10 ಕೋಟಿ ಕೊಟ್ಟರು ಅಂತ ಇಟ್ಕೊಳ್ಳಿ. 10 ಕೋಟಿ ಕೊಟ್ಬಿಟ್ರೆ ಅವರು 100 ಕೋಟಿ ಬರ್ತಾ ಇದೆ. ಅದ ಈ ಜಾಗದಲ್ಲಿ ಮಾತಾಡೋದು ಸಾಕಷ್ಟು ಮಾತಾಡ್ಬೋದು. ಅದಕ್ಕೆ ಮುಂದಿನ ಬೆಳವಣಿಗೆ ಬೇಗ ನಡೀಬೇಕು. ಇನ್ನೊಂದ್ ಕಡೆ ಹೋಗ್ಬೇಕಾಗ್ತದೆ. ಈಗ ನಮ್ಮ ಏನು ಮಾತಾಡ್ಬೇಕಾದ್ರೆ ನಮ್ಮ
ಅಚ್ಚು ಶಿವರಾಜು ನಮ್ಮ ಲಾಯರು ಅವರು ಒಂದೆರಡು ಆಡ್ಬೇಕು. ಯಾರೇ ಮಾತಾಡೋರು ಒಂದು 2 ನಿಮಿಷ ಮಾತಾಡಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡೈನಕೆರೆ ಗ್ರಾಮಸ್ಥರು ಹಾಗೂ ವಂಗಾಣಿದೊಡ್ಡಿ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿ ವಂಗಾಣಿದೊಡ್ಡಿ ಗ್ರಾಮಸ್ಥರುಗಳು ಇವತ್ತು ದಿವಸ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮನ ರ್ಯಾಲಿನ ಹಮ್ಮಿಕೋಬೇಕಾದ್ರೆ ಬಹಳ ನೋವಿನಿಂದ ದುಃಖದಿಂದ ನಿಮ್ಮಂತ ಈ ಒಂದು ಸರ್ಕಾರದ ಗಮನ ಸೆಳೆಯಬೇಕಾಗ್ತದೆ. ಅದು ಬಹಳ ಮುಖ್ಯವಾಗಿ ಈಗ ಕಳೆದ 1939ನೇ ಇಸ್ವಿನಲ್ಲಿ ಈ ಮೈಸೂರು ಮಹಾರಾಜರಿಂದ ಸಜ್ಜನ್ ರಾವ್ ಸರ್ಕಲ್ ಅಂತ ಇದೆಯಲ್ಲ, ಆ ಧರ್ಮ ಪ್ರಕಾಶ್ ಸಜ್ಜನ್ ರಾವ್ ಅವರಿಗೆ 1939ನೇ ಇಸ್ವಿನಲ್ಲಿ ಈ ಜಮೀನನ್ನ 37ನೇ ಇಸ್ವಿನಲ್ಲಿ ಈ ಜಮೀನನ್ನ ಬಳುವಳಿಯಾಗಿ ಕೊಡ್ತಾರೆ. ಆ ಬಳುವಳಿಯಾಗಿ ಕೊಟ್ಟಿದ್ದ ಜಮೀನನ್ನ ಈ ದೊಡ್ಡೈನಕೆರೆ ಗ್ರಾಮಸ್ಥರು ಊದುಗುಪ್ಪಿಯ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಸೇರ್ಬಿಟ್ಟು ಇಲ್ಲಿ ಗೇಣಿದಾರರಾಗಿ ಗುತ್ತಿಗೆದಾರರಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ 1973-74ನೇ ಉಳುವವನೆ ಒಡೆಯ ಭೂ ಸುಧಾರಣಾ ಕಾಯ್ದೆ ಅಡಿನಲ್ಲಿ ಪಾಪ ಕಾನೂನು ಇಂದಿರಾ ಗಾಂಧಿ ಕಾಲದಲ್ಲಿ ಕಾನೂನು ಬಂದಾಗ ಆ ಪಾಪ ಇವರು ಸಜ್ಜನ್ ರಾವ್ ಅವರನ್ನೇ ಸ್ವತಃ ನಿಂತ್ಕೊಂಡು ನೀವು ಗೇಣಿ ಅರ್ಜಿ ಹಾಕಿ ಅಂತೇಳಿ ಗೇಣಿ ಅರ್ಜಿ ಹಾಕಿಸಿ ತಲಾ ಒಬ್ಬರಿಗೆ 2 ಎಕರೆ 3 ಎಕರೆ ಜಮೀನನ್ನ ಇಲ್ಲಿ 54 ಎಕರೆ 7 ಕುಂಟೆ ಜಮೀನಿನಲ್ಲಿ ದೊಡ್ಡೈನಕೆರೆ ಜಮೀನಿನಲ್ಲಿ 54 ಎಕರೆನೂ ಕೂಡ ಅವರೇ ಸ್ವತಃ ಮುಂಜೂರು ಮಾಡಿಸಿ ಅವರೆಲ್ಲರೂ ಖಾತೆ ಪಾಣಿ ಮ್ಯೂಟೇಷನ್ ಎಲ್ಲ ಆಗಿರ್ತದೆ. ಜೊತೆಗೆ ಇವತ್ತು ಎಲ್ಲರೂ ಕೂಡ ಮನೆ ಕಟ್ಕೊಂಡಿದ್ದಾರೆ, ವ್ಯವಸಾಯ ಮಾಡಿದ್ದಾರೆ, ಬಹಳ ತೆಂಗಿನ ತೋಟ ಮಾಡಿದ್ದಾರೆ, ರೇಷ್ಮೆ ತೋಟ ಮಾಡಿದ್ದಾರೆ, ಅಭಿವೃದ್ಧಿ ಪಡಿಸ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಪಡಿಸ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ ಜೀವನ ಮಾಡಿಕೊಂಡು ಅವರು ಇಡೀ ಜೀವನನ ವ್ಯವಸಾಯ ಮಧ್ಯಪ್ರವೇಶ ಮಾಡಿದ್ರೆ ಇದನ್ನ ಏನದು ಅವನು ರಿಯಲ್ ಎಸ್ಟೇಟ್ ದಂಧೆ ಮಾಡಿ 25 ಲಕ್ಷ ಕಮಿಷನ್ ತಗೊಂಡು ಅವ್ರು ಕೊಡಿಸದ ಪರಿಣಾಮ ಕೊನೆಗೆ ಜನಗಳು ಬಹಳ ರೋಸ್ ಹೋಗಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬೇರೆ ಕಾರಣಕ್ಕೆ ಕೊಲೆ ಆಗಿದ್ದಾನೆ. ಆದ್ರೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು, ಭೂಮಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ತಗೊಂಡು ಒಳಗಡೆ ಹಾಕ್ಬಿಟ್ಟು ಇದನ್ನೇ ಅಡ್ವಾಂಟೇಜ್ ಮಾಡೋದು, ದುರುಪಯೋಗ ಪಡಿಸ್ಕೊಂಡು ಜೈಲಲ್ಲಿ ಇರೋದನ್ನ ದುರುಪಯೋಗ ಪಡಿಸ್ಕೊಂಡು ಅವ್ನು ಕೊಲೆ ಆಗಿರೋದನ್ನ ಊರಿನಲ್ಲಿ ಭಯದ ವಾತಾವರಣ ಕ್ರಿಯೇಟ್ ಮಾಡಿ ವಂಗಾಣಿದೊಡ್ಡಿಲಿ ಯಾರು ರೈತರಲ್ಲಿ ಇಲ್ಲ, ಎಲ್ಲ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಪಾಪ ಬಹಳ ಕಷ್ಟ ಅಲ್ಲಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಒಬ್ರು ಊರಿನಲ್ಲಿಲ್ಲ, ಅವ್ರ ಮೆದಳುಗಳೆಲ್ಲರೂ ಕೂಡ ಮೇಯಿಸ್ಕೊಂಡಿದ್ದಾರೆ, ಪಂಪ್ ಸೆಟ್ ಎಲ್ಲ ಕಿತ್ತಾಕವ್ರೆ. ಮತ್ತೆ ಜೊತೆಗೆ ಅವರ ಇದನ್ನ ನಾನು ಮೊಹಮ್ಮದ್ ಇಸ್ಮಾನ್ ಗ್ರೇಡ್ 2 ಇನ್ಚಾರ್ಜ್ ತಹಸೀಲ್ದಾರ್. ಯಾಕೆಂದ್ರೆ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ, ತರಿಸ್ತಾರೆ ಯಾರು, ತಹಸೀಲ್ದಾರ್ ಯಾರು, ಡಿ.ಸಿ ಅಂತ ಗೊತ್ತಿಲ್ವಲ್ಲಪ್ಪ. ನಾಳೆ ನಿಮ್ಗೆ ಗೊತ್ತಾಗಬೇಕಲ್ಲ, ಇಂಥ ತಹಸೀಲ್ದಾರ್ ಇಂಥ ಸೂಪರ್ವೈಸರ್ ಬಂದಿದ್ರು, ನೀವು ಎಲ್ಲಿಗೆ ಹೋಗಿ ಹೇಳ್ಬೇಕಲ್ಲಮ್ಮ ಯಾರು ಪ್ರಾಮಾಣಿಕ ಇರ್ತಾರೆ ಅಂತ. ಅದರಿಂದ ಅದು ಪರಿಚಯ ಅದಕ್ಕೆ ಸಭೆ ಆಗ್ಬೋದಲ್ಲ, ಕಪ್ಪು ಅನ್ಬೋದು ಯಾರೋ ಮಾತಾಡ್ಬೋದು. ಈಗ ಸಾಹೇಬ್ರಿಷ್ಟೇ ವ್ಯಕ್ತಿ ಏನಿಲ್ಲ, ನಮ್ದು ಮೊದಲನೇ ಅಜೆಂಡಾ ಒಂದು ನಿಮಿಷ ಕಡೆ, ನಮ್ದು ಮೊದಲನೇ ಅಜೆಂಡಾ ಇಲ್ಲಿ ನಮ್ಮ ದೊಡ್ಡೈನಕೆರೆ 66 ಎಕರೆ, ಅಲ್ಲಿ 66 ಎಕರೆ ನಿಮಗೆ ಗೊತ್ತು, 56 ಇಲ್ಲಿ ಹೆಚ್ಚು ಕಡೆ 56 ಎಕರೆ ನಿಮಗೆ ಗೊತ್ತಿದೆ. ಸರ್ಕಾರ ಕೋಡಿ ಮುಕ್ತ ಗ್ರಾಮ ಮಾಡಬೇಕು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈಗ ಸಭೆಯಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ 3ನೇ ಮಾಡಲಿ ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಸಂಘಟನೆ ನಾವು ಎಲ್ಲ ಕುಂದು ಕೊಡ್ತಾಗಿದೆ, ತಕ್ಷಣಕ್ಕೆ ಮಾಡ್ತೀವಿ, ದುರಸ್ತಿ ಮಾಡ್ತೀವಿ, ಅದ್ರಲ್ಲಿ ₹1 ಕೆಲಸ ಮಾಡ್ತೀವಿ ಅಂತ ಸರ್ಕಾರಗಳು ನಮ್ಮ ಜೊತೆ ಮಾತಾಡೋದು ಗೊತ್ತಿದೆ. ಎಲ್ಲ ಕಡೆ ಆಗ್ತೀವಿ. ನಮ್ಗೆ ಇಲ್ಲಿ ಬಂದಿರೋದು ಹೆಂಗೆ ಅಂತಂದ್ರೆ, ನಮ್ಮ ಜಾಗನ ನಮ್ದೆಲ್ಲ ಪಾಣಿ ಪೋತಿ ಮತ್ತೆ ಮನೆ ಕಟ್ಟಿದ್ದೀವಿ, ಸಾಲ ತಗೊಂಡಿದ್ದೀವಿ, ಎಲ್ಲ ಆಗಿದೆ, ಕೋಡಿ ಮುಕ್ತ ಆಗಿಲ್ಲ ಅಂತ ಉಂಟಲ್ಲ. ಎಲ್ಲ ಇದ್ದು ಯಾಕೆ ನೀವು ಇನ್ನೂ ಮಾಡಿಲ್ಲ, ಯಾಕೆ ತಾರೆ ಮತ್ತೆ ಗೊತ್ತಾಗಲ್ಲ. ಅದರಿಂದ ಅದೊಂದು ಅಜೆಂಡಾ ಮಾರಿ ನಾವು ನೀವು ತಯಾರಾಗಿ ಬರ್ಬೇಕಂದ್ರೆ ಜನ ಕರುಗಳು ಎಚ್ಚರಿಕೆ ಎಲ್ಲರೂ ಕೊಟ್ಟು ಶಾಂತಿಗೆ ಹೋಗಲ್ಲ. ಈಗ ಏನ್ ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ, ಲ್ಯಾಂಡ್ಸ್ಕೇಪ್ ಏನೇನಿದೆ ಅದು ಸಂಬಂಧಪಟ್ಟ ಅದನ್ನು ಕೊಡ್ಬೇಕು. ಅವ್ರು ಹೇಳ್ತಾರೆ ಗರು ಅಲ್ಲಿಂದ ಹೋಗ್ತಾರೆ, ಅದು ಹೇಳಿ ಫೋಟೋ ಸಮಸ್ಯೆ ತೋರಿಸ್ತದೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಮಂಜೇಗೌಡರು ಈಗಾಗಲೇ ನಿಮ್ಮ ಉದ್ದೇಶಿಸಿ ಮಾತಾಡಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಗಂಟೆನ ಕೊಟ್ಟಿದ್ದಾರೆ. ಈ ಎಚ್ಚರಿಕೆ ಗಂಟೆನ ಇದು ಬಹಳ ಗಂಭೀರವಾಗಿ ತಗೊಂಡು
ಏನು ದೊಡ್ಡೈನಕೆರೆ 56 ಎಕರೆ 7 ಕುಂಟೆ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಡ್ಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ 1974-75 ಇಸ್ವಿ ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಈ ಜಮೀನನ್ನ ಪೋಡಿ ಮಾಡಬೇಕು, ಟಿಪ್ಪಣಿ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ್ರು ಕೂಡ ಟಿಪ್ಪಣಿ ಮಾಡಿಲ್ಲ. ರೈತರಿಗೆ ಖಾತೆಗಳಾಗಿವೆ, ಮ್ಯುಟೇಷನ್ ಆಗಿದೆ. ಆ ಜಮೀನಿನಲ್ಲಿ ರೈತರು ಮನೆ ಕಟ್ಟಿದ್ದಾರೆ, ವ್ಯವಸಾಯ ಮಾಡಿ ಎಲ್ಲಾ ರೀತಿಯ ಬೆಳೆಕೊಂಡು ಜೀವನ ಮಾಡ್ತಾ ಇದ್ದಾರೆ, ಪಂಪ್ ಸೆಟ್ಗಳು ಹಾಕ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ರೈತರು ವ್ಯವಸಾಯನೇ ಅವಲಂಬಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಮೆಡಿಕಲ್ ಕಾಲೇಜ್ಗೆ ಭೂ ಸ್ವಾಧೀನ ಮಾಡಬೇಕು ಅಂತ ಹೇಳಿ ಆ 56 ಎಕರೆ ಜಮೀನನ್ನ ಕಬಳಿಸಕ್ಕೆ ಹೊರಟಿದ್ದಾರೆ. ಇವರು ಕಬಳಿಸಿಕೊಂಡು ಮೆಡಿಕಲ್ ಕಾಲೇಜ್ ಮಾಡಿಕೊಂಡು ನಮ್ಮ ರಾಜ್ಯದ ಯುವ ಅಧ್ಯಕ್ಷರು, ಬಹಳ ಯುವಕರು, ಉತ್ಸಾಹಿಗಳು, ರೈತ ಸಂಘ ಹೋರಾಟಗಾರರಾದ ವಿನೋದ್ ಕುಮಾರ್ ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ನಾಯಕರಾದ ಶಿವರಾಜ್ ಅವರು, ಇದಕ್ಕೆ ಹೋರಾಟ ಕೊಟ್ಟಂಥ ಗೋವಿಂದಣ್ಣವರು, ನಮ್ಮ ಸಂಪತ್ತಣ್ಣವರು, ನಮ್ಮ BJP ಮುಖಂಡರು, ನಮ್ಮ ಹಿರಿಯರಾದ ಕುಮಾರಣ್ಣ ತಾಲೂಕು ಅಧ್ಯಕ್ಷರಾದ ಕುಮಾರಣ್ಣನವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಸಂಘದ ಮುಖಂಡರೇ, ಇಲ್ಲಿ ಯಾವುದೇ ಪತ್ರಕರ್ತೆ, ಯಾವುದೇ ಇಲ್ಲಿ ಪಕ್ಷ ಇಲ್ಲ. ಈ ನಮ್ಮ ದೊಡ್ಡೈನಕೆರೆಯ ಏನು 50 ಎಕರೆ ನಮ್ಮ ರೈತರಿಗೆ ತೊಂದರೆ ಕೊಡಕೂಡದು ಅಂತ ಇವತ್ತು ಎಲ್ಲರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸೂರ್ಯ ಅವರಿಗೆ, ಮಾಜಿ ಲೋಕಸಭಾ ಸದಸ್ಯರಿಗೆ ಇವೆಲ್ಲ ವಿವರಣೆ ಸರ್ಕಾರದ ಆದೇಶ ಕೂಡಿದ್ದು ಯಾವಾಗ ಬಂತಾದ್ರೆ ಆದೇಶ ಯಾವ ಲ್ಯಾಂಡ್ ಅಂತ ಅವರಿಂದ ಮಾಡಿದ್ರೆ ಇದೆ ಅಲ್ಲ. ಸರ್ಕಾರ ಆದೇಶ ಬಂದಿದ್ದು ನೀವೇನು ಕಳ್ಳೆಪುರಿ ಬಿಟ್ಟಿದ್ದೀರಾ ಏನ್ರಿ? ರೈತರನ್ನ ಒಗ್ಗೂಡಿಸ್ಬೇಕಂತ ಕಾಣ್ತಿದ್ದೀರೇನ್ರಿ? ಸರ್ಕಾರದ ಆದೇಶ ಪಾಲನೆ ಮಾಡಕ್ಕಾಗಲ್ವಾ? ನಿಮ್ಗೇನು ಲಂಚ ಕೊಡ್ಬೇಕಾ ಟೇಬಲ್ ಕೆಳಗಡೆ? ಹೇಳ್ಬೇಕು ನಾವು. ನೀವು ಸರ್ಕಾರ ಆದೇಶ ಸರ್ಕಾರದಲ್ಲೇ ಇರ್ತದೆ. ನೀವು ನಿಮ್ಮ ಪಾಡಿಗೆ ನೀವು ಬೇರೆ ಯಾರೋ ಕರೆದ, MLA ಕರೆದ, ಇವ್ರು ಕರೆದ್ರು, ಅವ್ರು ಕರೆದ್ರು ಅಂತೇಳಿ ಏನೇನೋ ಗೋಲ್ಮಾಲ್ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ನೀವು. ಇನ್ನು ಮೇಲೆ ಈ ಆಟ ನಡೆಯಲ್ಲ. ಈ ಯಲಾಂಕದಲ್ಲಿ ಇದುವರೆಗೂ ಹೇಳ್ತೀನಿ ಕೇಳಿ, ಶೆಟ್ಕೆರೆ ಒಂದು ಗ್ರಾಮದಲ್ಲಿ ಕೋರ್ಟ್ ಆದೇಶ ಇತ್ತು, ಖಾತೆ ಮಾಡಿ FIR ಆಗಿ ಜೈಲಲ್ಲಿದ್ದಾರೆ. ಏನೋ ರೈತ ಸಂಘದವ್ರು ಬಂದವರೇ ಇವತ್ತು ಹೋಗ್ತಾರೆ ಅಂತನಿಲ್ಲ. ಆ ಹೋರಾಟಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಬನ್ನಿ, ಎಲ್ಲ ಸೇರಿ ಬನ್ನಿ. ಕ್ಷೇತ್ರದ ಶಾಸಕರು ಈ ಭಾಗವನ್ನು ಬೆಂಗಳೂರು ದಕ್ಷಿಣ ಅಂತ ಯಾಕೆ ಮಾಡೋದು ಅಂತ ಈಗಾಗಲೇ ಅನುಭವ ಇದೆ. ಯಾಕೆಂದ್ರೆ ಈ ಭಾಗದಲ್ಲಿ ಎಲ್ಲ ಶಾಸಕರು ಆಸ್ತಿಯನ್ನ ಉತ್ಕೊಂಡು ಮಾಡಿಕೊಂಡು ಹೊಡ್ಕೊಂಡು ಹೋದಾಗ ಆ ತಾಲೂಕು ಕಚೇರಿಗೆ ಒಂದು ಬಿಸಿಯನ್ನ ಮುಡಿಸ್ಬೇಕಾಗ್ತದೆ. ಯಾಕಂದ್ರೆ ಅವರು ನಿಮ್ಮ ಸೇವೆ ಮಾಡೋದಕ್ಕಿರ್ತಕ್ಕಂಥ ಸೇವಕರು. ಆ ಸೇವಕರೇ ನಿಮಗೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯಾವ ರೀತಿ ಮುಂದೆ ಇರ್ತೀರಿ ನೋಡಿ. ಈ ಖಾತೆ ಮಾಡ್ಕೊಳ್ಳೋಕೋಸ್ಕರ, ಈ ಪೋಡಿ ಮಾಡ್ಕೊಳ್ಳೋಕೋಸ್ಕರ ಎಷ್ಟು ವರ್ಷದಿಂದ ಕೇಳಿದ್ರು ಸರ್ಕಾರದ ಮಾತುಗಳು ಕೇಳ್ಕೊಂಡು ರೈತ ಬೇಸಾಯ ಮಾಡ್ತಾ ಇದ್ದಾರೆ, ಭೂಮಿಯಿಂದ ಮಾಡ್ಕೊಡ್ದೇನೆ ಜಿಲ್ಲಾಡಳಿತ ಅವರೆಲ್ಲ ಕೇಳ್ಕೊತಾರೆ ಅಂದ್ರೆ ಅವರು ರೈತ ಬೆಳೆದ ಅನ್ನ ಯಾಕೆ ತಿಂತಾರೆ? ಜಿಲ್ಲಾಧಿಕಾರಿ ತಿಂತಾರ, ಕಮಿಷನರ್ ತಿಂತಾರ, ಮತ್ತೆ ಇವರು ತಹಸೀಲ್ದಾರ್ ತಿಂತಾರ ಅನ್ನನ? ರೈತ ಬೆಳೆದಾನೆ ತಿನ್ನೋದು. ಸಂಬಳ ಕೊಡೋದು ರೈತರು, ಬಟ್ಟೆ ಕೊಡೋದು ರೈತರು, ಎಲ್ಲ ಅವ್ರು ತಿನ್ಕೊಂಡು ರೈತರು ಮಾಡ್ಕೊಡ್ತಾರೆ. ರಾಜಕಾರಣಿಗಳು ಬಂದು ನಮ್ಮ ಕಾಲ್ ಕಟ್ಕೊಂಡು ಓಟ್ ತಗೊಂಡು ಹೋದವ್ರಿಗೆ ನೀವೆಲ್ಲ ಮಾಡ್ಕೊಡ್ತೀರಲ್ಲ, ನೀವೆಂತ ಅಯೋಗ್ಯರಿರ್ಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು ತಾವು.
ಯಾಕೆಂದ್ರೆ ಹಿಂದೆ ಇದ್ದಂತ ಕೆಲವು ತಹಸೀಲ್ದಾರ್ಗಳು ಒಳ್ಳೆಯವರು ಇರ್ತಾರೆ, ಅವ್ರಿಗೆ ಎಲ್ಲ ನಾವು ಹೃದಯಪೂರ್ವಕವಾಗಿ ವಂದಿಸ್ತೀವಿ. ಇವತ್ತಿನ ಬಂದಕ್ಕಂತ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಎಲ್ಲ ಅವರ ಇತ್ಲುಗುಂಟಾಗಿ ಬರ್ತಾವ್ರೆ. ಈಗಾಗಲೇ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ತಹಸೀಲ್ದಾರ್ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರ್ಬೇಕಾದ್ರೆ ಅವನು 25 ಲಕ್ಷ 30 ಲಕ್ಷ ಇವ್ರಿಗೆ ರಾಜಕಾರಣಿಗಳು ಕೊಟ್ಟು ಇವ್ರು ಸೇರ್ಸ್ಕೋಬೇಕಂತೆ. 25 ಲಕ್ಷ ಕೊಟ್ಟರು ಅಂದ್ರೆ ಇದು 1.5 ಕೋಟಿ 2 ಕೋಟಿ 50 ಕೋಟಿ ಈಗೆಲ್ಲ ಹಣ ವಸೂಲಿ ಮಾಡಿಕೊಂಡು ಮತ್ತೆ ಜಮೀನ ಹೊಡ್ಕೊಂಡು ಹೋಗಿ ಬರ್ತಾರೆ. ಇಲ್ಲಿ ನೋಡಿ, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಹಗರಣ ನಡೀತಾ ಇದೆ ಅಂತ ಹೇಳಿ ಮಾಧ್ಯಮದವ್ರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಮಾಧ್ಯಮದವ್ರು ಇಲ್ಲದೆ ಹೋಗಿದ್ರೆ ನಮ್ಗೆ ಯಾವ ವಿಚಾರನೂ ಗೊತ್ತಾಗ್ತಿರ್ಲಿಲ್ಲ. ಈಗಾಗಲೇ 10,600 ಎಕರೆ ಜಮೀನನ್ನ ಯಾವ ರೀತಿ ಹೊಡ್ಕೋತಾವ್ರೆ, ಮತ್ತೆ ಇಲ್ಲಿ ವಂಗಾಣಿ ದೊಡ್ಡಿನಲ್ಲಿ 165 ಎಕರೆ ಯಾವ ರೀತಿ ಹೊಡ್ಕೋತಾ ಇದ್ದಾರೆ. ಒಬ್ಬ ಶಾಸಕ ಮನೆ ಕರ್ಸ್ಕೊಂಡು ರಿಜಿಸ್ಟರ್ ಮಾಡ್ಕೋತಾನೆ ಅಂದ್ರೆ, ನಮ್ಮದ ರಿಜಿಸ್ಟರ್ ಹೋದ್ರೆ ರಿಜಿಸ್ಟರ್ ಮಾಡ್ಕೊಡ್ತಾನೆ, ತಾಲೂಕು ಕಚೇರಿಯಲ್ಲಿ ಖಾತೆ ಮಾಡ್ಕೊಡ್ತಾನೆ, ರೈತನ ಅಲಸಿ ಸಾಯ್ತಾರೆ. ಅದಕ್ಕೆ ಇದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗ್ಬೇಕು. ಯಾಕಂದ್ರೆ ಕೆಲವರು ರಾಜಕಾರಣ ಬುದ್ಧಿಗೆ ಕೆಲವರೆಲ್ಲ ನಮ್ಮವ್ರು ಮಿಂಗಲ್ ಆಗಿರ್ತಾರೆ. ನೀವು ಅವ್ರ ಹತ್ರ ಬಾಲ ಇಟ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಓಟ್ ಯಾವಂತ ಹಾಕೊಳ್ಳಿ, ನಿಮ್ಮ ಭೂಮಿ ನಿಮ್ಮ ಹಕ್ಕು. ಇನ್ ಮುಂದಕ್ಕೆ ಯಾವ ಭೂಮಿನೂ ಅರ್ಧ ಪುಟ್ಟ ನೀವು ತೆಗಿಯಕ್ಕಾಗಲ್ಲ. ಪಂಜಾಬ್, ಪಾಕಿಸ್ತಾನ, ರಷ್ಯಾ ಆ ಕಡೆಯವ್ರಿಗೆಲ್ಲ ಇಲ್ಲಿ ಕೋಟಿ ಗಟ್ಟಲೆ ದುಡ್ಡು ಮಾಡಿಕೊಂಡಿದಾರಲ್ಲ, ಅವ್ರಿಗೆಲ್ಲ ಮಾರಾಟ ಮಾಡ್ತಾರೆ ಅವರು. ನಮ್ಮ ಹತ್ರ ಈಗ ನಮ್ಮ ಈ ಒಂದು 10 ಕೋಟಿ ಕೊಟ್ಟರು ಅಂತ ಇಟ್ಕೊಳ್ಳಿ, 10 ಕೋಟಿ ಕೊಟ್ಬಿಟ್ರೆ ಅವರು 100 ಕೋಟಿ